ರೇಷನ್ ಕಾರ್ಡ್ ಬಗ್ಗೆ ಅವ್ರು ಮಾಡಿರೋದು ಕರೆಕ್ಟಾಗಿದೆ. ಇರೋರೆಲ್ಲ ತೊಗೊಂಬಿಟ್ರೆ ಇಲ್ಲದೇ ಇರೋರಿಗೆ ಎಲ್ಲಿ ಹೋಗೋದು? ಯಾರಿಗೆ ನೀಡ್ಫುಲ್ ಇದೆ ಅವ್ರಿಗೆ ಕೊಡಿ, ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೆ ಕೊಡಿ. ಗ್ಯಾರಂಟಿಗಳು ಕೊಟ್ಟರು, ಗೃಹಲಕ್ಷ್ಮಿ ಕೊಟ್ಟರು, ಜನಕ್ಕೆ ತೃಪ್ತಿ ಪಟ್ಟರೆ ಕೊಡ್ತಾರೆ, ಓಟ್ ಹಾಕ್ತಾರೆ ಅಷ್ಟೇ. 6 ವರ್ಷಕ್ಕೆ ಅವ್ರು ಹೇಳ್ತಾ ಇರೋದು ಮಾತಿದು 40% ಸರ್ಕಾರ ಅಂತ ಸುಳ್ಳು ಹೇಳಿ 100% ಭ್ರಷ್ಟ ಸರ್ಕಾರ ಬಂದಿದೆ ನಮ್ಮ ರಾಜ್ಯಕ್ಕೆ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತಾ ಇದ್ರ ಬಗ್ಗೆ? ಅದೆಲ್ಲ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. 100% ಆಗೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಇವಾಗ ರಾಜಕೀಯದಲ್ಲಿ ಅಲ್ಲಿ ಎಲ್ಲರೂ ಅಣ್ಣ ತಮ್ಮಂದರೆ ಅಲ್ಲಿ ಕೂತಾಗ ಪರ ವಿರೋಧ ಮಾತಾಡ್ತಾರೆ ಅಷ್ಟೇ. ಸರ್, ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಪಕ್ಷ 40% ಇದು ಕಮಿಷನ್ ಸರ್ಕಾರ ಅಂತ ಹೇಳಿ ಆವಾಗ ಕೊಟ್ಟಿದ್ರಲ್ವಾ? ಸೊ ಅದು ಇವಾಗ ಪ್ರೂವ್ ಆಗಿದೆ, ಇದು ಲೋಕಾಯುಕ್ತದಿಂದ ನೋಟಿಸ್ ಬಂದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಪ್ರೂವ್ ಆಗಿದ್ರೆ ಕಾನೂನು ಬಗ್ಗೆ ಅವ್ರು ಏನು ತೊಗೊಳ್ತಾರೆ ಕ್ರಮ ತೊಗೊಳ್ತಾರೆ ಅಷ್ಟೇ. ನಾವು ಇನ್ನೇನು ಹೇಳೋದು? ಮೊದಲು ಪೆಂಡಿಂಗ್ ಇತ್ತು ಅಂದರೆ, ಇವಾಗ ಪ್ರೂವ್ ಆಗಿದೆ ಅಂದರೆ ಅದಕ್ಕೇನು ತೊಗೋಬೇಕು ಪ್ರಿಕಾಷನರಿ ತೊಗೊಳ್ತಾರೆ. ಅಲ್ಲ, ಇವಾಗ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಪ್ರೂವ್ ಆಯ್ತು ಲೋಕಾಯುಕ್ತದಿಂದ ಪ್ರೂವ್ ಆಗಿದೆ. 40 ಅಂದ್ರೆ ಅವರು ಏನ್ ಕೇಸ್ ಇತ್ತಲ್ಲ ಕ್ಲಿಯರ್ ಆಗಿದೆ ಅದು. ಸರ್, ಇವಾಗ ಏನು ಕಾಂಗ್ರೆಸ್ ಅವರು ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತ ಹೇಳಿ ರಾಜಕೀಯಕ್ಕೆ ಬಂದ್ರ ಅಂದ್ರೆ ಓದ್ ಎಲೆಕ್ಷನ್ ಅಲ್ಲಿ ಗೆದ್ರ ವಿನ್ ಆದ್ರ ಅಂತ ಆ ಥರ ಎಲ್ಲ ಜನ ಯಾರಿಗೆ ಓಟ್ ಹಾಕ್ತಾರೆ ಅವ್ರು ನೋಡಿ ಹಾಕ್ತಾರೆ. ಅದರಿಂದ ಗೆದ್ದರು ಇದರಿಂದ ಗೆದ್ದರು. ಜನಕ್ಕೆ ಯಾರು ಈ ಟರ್ಮ್ ಯಾರು ಬೇಕು ಯೋಚನೆ ಮಾಡ್ತಾರೆ, ಆ ಟರ್ಮ್ಗೆ ಹಾಕ್ತಾರೆ. ಆ ಟರ್ಮ್ ಯಾರಿಗೆ ಬೇಕೋ ಆ ಥರ. ಇದೇ ಬಂತು ಅದರಿಂದ ಬಂತು ಅಂತ ಹೇಳೋದು ಸುಳ್ಳು. ಗ್ಯಾರಂಟಿಗಳು ಹೆಣ್ಮಕ್ಳು ಗ್ಯಾರಂಟಿಗಳು ಕೊಟ್ಟರು, ಗೃಹಲಕ್ಷ್ಮಿ ಕೊಟ್ಟರು, ಜನಕ್ಕೆ ತೃಪ್ತಿ ಪಟ್ಟರೆ ಕೊಡ್ತಾರೆ, ಓಟ್ ಹಾಕ್ತಾರೆ ಅಷ್ಟೇ. ಅಲ್ಲ, ಇವಾಗ ಬಿಜೆಪಿ ಪಕ್ಷ 40% ಸರ್ಕಾರ ಅಂತ ಹೇಳ್ತಾ ಇದ್ರಲ್ವ ಕಾಂಗ್ರೆಸ್, ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲವಲ್ಲ. ಅವ್ರು ಹೇಳ್ತಾರೆ, ನೀವು ಕೇಳ್ತೀರ ನಮ್ಮನ್ನು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ. ಅವ್ರು ಹೇಳಿದ್ರು, ನೀವು ಕೇಳಿದ್ರಿ, ನಮಗೆ ಕೇಳ್ತಾ ಇದ್ದೀರಾ, ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. 40% ಸರ್ಕಾರ ಅಂತ ಹೇಳಿ 6 ವರ್ಷಕ್ಕೆ ಅವ್ರು ಹೇಳ್ತಾ ಇರೋದು ಮಾತಿದು 40% ಸರ್ಕಾರ ಅಂತ ಸುಳ್ಳು ಹೇಳಿ 100% ಭ್ರಷ್ಟ ಸರ್ಕಾರ ಬಂದಿದೆ ನಮ್ಮ ರಾಜ್ಯಕ್ಕೆ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತಾ ಇದ್ರ ಬಗ್ಗೆ? ಅದೆಲ್ಲ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. 100% ಆಗೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ನಿಮ್ಗೆ ಏನು ಅನ್ಸುತ್ತೆ ಅದೇ ಹೇಳಿ. ಆಗಲ್ಲ, ಹಂಗೆಲ್ಲ ಚಾನ್ಸೇ ಇಲ್ಲ. ಏನು ಹೇಳ್ತೀರಾ ರಾಜಕೀಯ ವ್ಯಕ್ತಿಗಳ ಬಗ್ಗೆ? ಇವಾಗ ನೋಡ್ತಿರ್ಬೋದು, ಇದು ಬಿಜೆಪಿ ಪಕ್ಷದವರು ಆರೋಪ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ. ಇವಾಗ ಕಾಂಗ್ರೆಸ್ ಅವರು ಬಿಜೆಪಿಯವರಿಗೆ 40% ಅಂತಾರೆ, ಬಿಜೆಪಿ ಅವರು ಇವ್ರಿಗೆ 100% ಅಂತಾನೆ ಹೇಳ್ತಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಇವಾಗ ರಾಜಕೀಯದಲ್ಲಿ ಅಲ್ಲಿ ಎಲ್ಲರೂ ಅಣ್ಣ ತಮ್ಮಂದರೆ ಅಲ್ಲಿ ಕೂತಾಗ ಪರ ವಿರೋಧ ಮಾತಾಡ್ತಾರೆ ಅಷ್ಟೇ. ಆಮೇಲೆ ಹೊರಗಡೆ ಬಂದಮೇಲೆ ಎಲ್ಲರೂ ಒಂದೇ ಹೇಳಬೇಕು. ವಿರೋಧದಲ್ಲಿದ್ದಾಗ ಹೇಳ್ತಾರೆ, ರೂಲಿಂಗಲ್ಲಿರೋರು ಕೇಳಿಸ್ಕೊಳ್ತಾರೆ. ರೂಲಿಂಗಲ್ಲಿ ಏನಾನ ಹೇಳಿದಾಗ ಆಪೋಸಿಟ್ ಇರೋರು ಮಾತಾಡ್ತಾರೆ. ಪರ ವಿರೋಧ ಇಲ್ಲದೆ ಇದ್ದರೆ ಆಗೋದೇ ಇಲ್ವಲ್ಲ. ಪರ ವಿರೋಧ ಇದ್ದೇ ಇರ್ತದೆ. ಇವಾಗ ನೀವು ಹೇಳಿದ್ರೆ ನಾನು ಕೇಳಿಸ್ಕೋಬೇಕು, ನಾನು ಹೇಳಿದ್ರೆ ನೀವು ಕೇಳಿಸ್ಕೋಬೇಕಲ್ವಾ? ಕೇಳಿಸ್ಕೊತಾ ಇದ್ದೀನಿ. ಸರಿ, ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ರೆ, ಸೊ ನಿಮಗೂ ಗೊತ್ತಿರುತ್ತೆ ವಿಚಾರ, ಏನು ಹೇಳ್ತೀರಾ ಅದ್ರ ಬಗ್ಗೆ? ರೇಷನ್ ಕಾರ್ಡ್ ಬಗ್ಗೆ ಅವ್ರು ಮಾಡಿರೋದು ಕರೆಕ್ಟಾಗಿದೆ. ಇರೋರೆಲ್ಲ ತೊಗೊಂಬಿಟ್ರೆ ಇಲ್ಲದೇ ಇರೋರಿಗೆ ಎಲ್ಲಿ ಹೋಗೋದು? ಯಾರಿಗೆ ನೆಸೆಸಿಟಿ ಇದೆ, ಯಾರಿಗೆ ನೀಡ್ಫುಲ್ ಇದೆ ಅವ್ರಿಗೆ ಇಂಪಾರ್ಟೆಂಟಾಗಿ ಕೊಡಿ. ಯಾರು ಗೊತ್ತಿದ್ದು ಇದ್ದರೆ ಅವ್ರದನ್ನು ಇಮ್ಮಿಡಿಯೇಟ್ ಕ್ಯಾನ್ಸಲ್ ಮಾಡಿ. ಇವಾಗ ಅಲ್ಲ, ಸಾಕಷ್ಟು ಜನಗಳು ಏನು ಹೇಳ್ತಿದ್ದಾರೆ, ನಮ್ಮ ಹತ್ರ ಏನೂ ಇಲ್ಲ, ಅದು ಬರೋ ರೇಷನಲ್ಲಿ ತಿಂತಾ ಇದ್ವಿ ನಾವು, ಸೊ ನಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ವ ಜನಗಳು. ಸುಳ್ಳು ಹೇಳಿದ್ರೆ ಅದನ್ನು ನೀವು ಪ್ರೂವ್ ಮಾಡಿಬಿಟ್ಟು ಚೆಕ್ ಮಾಡಿ. ನಿಮ್ಗೆ ಗೊತ್ತಾಗಲ್ವಾ? ಚೆಕ್ ಮಾಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮ ಗಾಡಿ ಇರುತ್ತೆ, ನಿಮ್ಗೆ 2 ವೀಲರ್ ಒಂದು ಇದ್ದೇ ಇರುತ್ತಾನೆ ಮನೆಗೆ. ಒಂದು 2 ವೀಲರು ಮನುಷ್ಯ ಇಟ್ಕೊಂಡು, ಸೈಕಲ್ ಬಿಟ್ಟ ಮೇಲೆ 2 ವೀಲರು ಪ್ರತಿಯೊಬ್ಬ ಮನುಷ್ಯನ ಇಟ್ಕೊಂಡಿದ್ದು. ಅದು ಕೊಡ್ಬೋದಾ ಬೇಡವಾ ಅನ್ನೋದು ಸರ್ಕಾರ ಡಿಸಿಷನ್ ಮಾಡಿ ಕ್ಯಾನ್ಸಲ್ ಮಾಡಿ. ಯಾರಿಗೆ ನೀಡ್ಫುಲ್ ಇದೆ ಅವ್ರಿಗೆ ಕೊಡಿ, ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೆ ಕೊಡಿ. ನಾನು ಹೇಳೋದು ವಾಲಂಟಿಯರಾಗಿ ನಿಮಗೆ ಕ್ಯಾನ್ಸಲ್ ಮಾಡಿ ನಮಗೆ ಬೇಡಪ್ಪ ಅನ್ನೋರು ಹೋಗ್ಬಿಟ್ಟು ಸರೆಂಡ್ರ್ ಮಾಡಿದ್ರೆ ಇನ್ನೂ ದೊಡ್ಡದು ಉಪಕಾರ. ನನಗೆ ಇಲ್ಲ ಇದ್ದಿದ್ರೆ ನಾನು ವಾಪಸ್ ಕೊಡ್ತೀನಿ. ನನ್ನಂತೂ ಇಲ್ಲ, ನನಗೆ 78ರಿಂದ ಇಲ್ಲ. 78 ರೇಷನ್ ಕಾರ್ಡ್ ಇದೆ, 78ರಿಂದ ನಾವೇನೂ ತೊಗೊಂಡಿಲ್ಲ. ನಾವು ಆವಾಗ ಇಂಪಾರ್ಟೆಂಟ್ ಸೀಮೆಣ್ಣೆ ಸಕ್ಕರೆಗೆ ಪ್ರಾವಿಷನ್ ಇತ್ತು 78ಅಲ್ಲಿ ಅಷ್ಟೇ. ಅದಾದಮೇಲೆ 80ಯಿಂದ ನಾವೇನು ಕಾರ್ಡ್ ಇರಬೇಕು, ಕಾರ್ಡ್ ಇದೆ ಅಷ್ಟೇ. ವೇಟ್ ಪ್ಲಸ್ ಕರ್ನಾಟಕ.